ನಾವು ಜಿಮ್ಗೆ ಹೋದಾಗ ನಮಗೋಸ್ಕರ ಪಲಾವ್ ಮಾಡೋಳಿ ಗೈಸ್. ನಾನು ಫ್ರೆಶ್ ಅಪ್ ಆಗ್ಬೇಕಾದ್ರೆ ಕಳ್ರಿ ಇವರು ತಿಂಡಿ ಮಾಡ್ಕೊಂಡು ಕೂತವ್ರೆ ಆಲ್ರೆಡಿ. ಫೈನಲಿ ಆಫ್ಟರ್ ವೇಟಿಂಗ್ 1 day ಶಿ ಇಸ್ ರೆಡಿ. ಸೊ ಇದೇ ಲಾಂಚ್ ಇವೆಂಟ್ ಸುಮಂಗಲಿ ನೋಡಿರ್ತೀರಾ, ಇದು ಇನಿಷಿಯಲಿ ಇತ್ತು. ಥ್ಯಾಂಕ್ ಯು. ಯಾರಮ್ಮ ಪ್ರೈಮ್ ಮಿನಿಸ್ಟ್ರಾ? ಥರ್ಡ್ ಫ್ಲೋರ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಇವಾಗ ತಾನೇ ಫ್ರೆಶ್ ಆಗಿ ವರ್ಕೌಟ್ ಮುಗಿಸಿದೀವಿ ಮನೆಗೆ ಹೋಗ್ತಾ ಇದೀವಿ. ಆ್ಯಂಡ್ ಇವತ್ತು ಬೇಗ ಹೋಗ್ತಾ ಇದೀವಿ ವರ್ಕೌಟ್ ಮುಗಿಸಿ. ಸೊ ಎಲ್ಲ ಬೇರೆ ಫುಲ್ ಎಕ್ಸಸೈಸ್ ಎಲ್ಲ ಮಾಡೋಕ್ಕಾಗಲಿಲ್ಲ ಇವತ್ತು. ಸ್ವಲ್ಪ 10:30ಗೆ ಒಂದು ಇವೆಂಟ್ ಇದೆ, ಹೋಗ್ತಾ ಇದೀವಿ. ಸೊ ಏನು ಇನ್ವೈಟ್ ಅಂದರೆ ಮೈಸೂರಲ್ಲಿ ಸುಮಂಗಲಿ ಸಿಲ್ಕ್ಸ್ ಅಂತ ಸೀರೆ ಶಾಪ್ ಇದೆ, ತುಂಬಾ ಜನ ಗೊತ್ತಿರುತ್ತೆ. ತುಂಬಾ ಜನ ಆಲ್ಮೋಸ್ಟ್ ಎಲ್ಲ ಮೈಸೂರಾಗ ಎಲ್ಲ ಗೊತ್ತಿರುತ್ತೆ. ಮದುವೆ ಮಾಡೋದಂದ್ರೆ ಸುಮಂಗಲಿ. ಅದ್ರದ್ದು ಇನಾಗ್ರೇಷನ್ ಇವತ್ತು. ಅವ್ರದ್ದು ಹೊಸ ಸ್ಟೋರ್ ಓಪನ್ ಮಾಡ್ತಿದ್ದಾರೆ. ಸೊ ಅದ್ರದ್ದು ಗ್ರ್ಯಾಂಡ್ ಇನಾಗ್ರೇಷನ್ ಮಾಡ್ತಿದ್ದಾರೆ. ಅದಕ್ಕೆ ನಮ್ಗೆ ಇನ್ವೈಟ್ ಇದೆ. ನಾವು ಅಲ್ಲಿಗೆ ಹೋಗ್ತಾ ಇದೀವಿ. ಲಿಫ್ಟ್ ಡೋರ್ ಓಪನ್ ಆಗಿದೆ. ನಾವು ಮನೆಗೆ ಹೋಗ್ತಾ ಇದೀವಿ ಇವಾಗ. ಆಮೇಲೆ ಸಿಗ್ತೀವಿ ಗೈಸ್. ಆ್ಯಂಡ್ ಚಂದು ನಿನ್ನೆ ರಾತ್ರಿ ನಮ್ಮನೆಗೆ ಬಂದಿದ್ದು. ನಿನ್ನೆ ಹೋಟೆಲಿಂದ ಇಲ್ಲಿಗೆ ಡೈರೆಕ್ಟ್ ಕರ್ಕೊಬಂದ್ವಿ. ನಾವು ಜಿಮ್ಗೆ ಹೋದಾಗ ನಮಗೋಸ್ಕರ ಪಲಾವ್ ಮಾಡೋಳಿ ಗೈಸ್. ಸ್ಮೆಲ್ಲು ರೋಡ್ಗೆ ಬರ್ತೈತೆ. ವಿಜಯನಗರ ಎಲ್ಲ ಕೇಳ್ಬೇಕೇನು ಇವಾಗ, ಏನು ಯಾರೋ ಪಲಾವ್ ಮಾಡ್ಬಿಟ್ಟಾರಲ್ಲ ದೇವರಾಣೆಗೂ ಗೊತ್ತಿಲ್ಲ. ನೋಡೋಕ್ಕೆ ಚೆನ್ನಾಗಿದೆ, ಟೇಸ್ಟ್ ಚೆನ್ನಾಗಿರುತ್ತೆ. ಉಪ್ಪು ಹೆಚ್ಚು ಕಮ್ಮಿ ಇರುತ್ತೆ. ಮೊಸರು ಇದೆಯಲ್ಲ, ಕ್ಯಾನ್ ಮ್ಯಾನೇಜ್. ಥ್ಯಾಂಕ್ಸ್ ಫಾರ್ ದ ಬ್ರೇಕ್ಫಾಸ್ಟ್ ಚಂದು. ನಾವೀಗ ರೆಡಿಯಾಗಿ ಹೋಗ್ತೀವಿ. ರೆಡಿಯಾಗಿ ತಿಂಡಿ ಮಾಡ್ಕೊಂಡು ಹೊರಡಬೇಕು ಗೈಸ್. ನಾನು ರೆಡಿ. ಇವಳು ನೋಡಿ ಇನ್ನೂ ಹಂಗೆ ಜಿಮ್ ಐಟರಲ್ಲಿ. ನಾನು ಫ್ರೆಶ್ ಅಪ್ ಆಗ್ಬೇಕಾದ್ರೆ ಕಳ್ರಿ ಇವರು ತಿಂಡಿ ಮಾಡ್ಕೊಂಡು ಕೂತವ್ರೆ ಆಲ್ರೆಡಿ. ಕಾಯಕ್ಕಾಗಿಲ್ಲ ನಿಮಗೆ? ನೀನು ಮಾಡ್ರ ಪಲಾವ್ ನೀನೇ ಯಾವ್ದು ಏನು ಅಂತ ಕೇಳ್ಕೊಂಡು ಪಲಾವ್ ರೆಡಿ ಮಾಡಿ ಇಟ್ಟಿದ್ದಾಳೆ. ರಾತ್ರಿನೇ ಹೇಳ್ಬಿಟ್ಟಿದೆ ಮಾಡ್ತೀನಿ. ಮೇಯ್ದಾ ಚೆನ್ನಾಯ್ತಾ? ನಾನು ಟ್ರೈ ಮಾಡ್ತೀನಿ ಈಗ. ನಾನು ರೇಟ್ ಮಾಡ್ತೀನಿ ಈಗ. ಎಸ್, ಚಂದು ಅಡುಗೆ ಚೆನ್ನಾಗಿ ಮಾಡ್ತಾಳೆ ಇಲ್ವಾ ಅಂತ ಇವತ್ತು ಗೊತ್ತಾಗುತ್ತೆ. ಸ್ವಲ್ಪ ದಿನ ಕೆಲಸ ಸಿಕ್ಕಿಲ್ಲ ಅಂದ್ರೆ ಅಲ್ಲೆಲ್ಲ ರೋಡ್ ಸೈಡಲ್ಲಿ ಒಂದು ಗಾಡಿ ಇಡ್ತೀವಿ. ಬೇಡ ಕಣೆ, ನಮ್ಮನೆಗೆ ಬಾರೆ ಪ್ಲೀಸ್. ನಮ್ಮನೆಗೆ ತಿಂಡಿ ಅಡುಗೆ ಮಾಡಿಕೊಟ್ರೆ ಸಾಕು. ಕಾಂಟ್ಯಾಕ್ಟ್ ಮಾಡಿ ಚಂದುನ. ಬರೋದೇ ಒಂದು ಪಲಾವು, ಯಾವ್ದಾದ್ರು ಒಂದು ಸಾಂಬಾರು. ಯೂಟ್ಯೂಬ್ ನೋಡ್ಕೊಂಡು ಎಲ್ಲ ಮಾಡ್ತಾಳೆ ಗೈಸ್. ಗೈಸ್ ಎಷ್ಟೋ ದಿನ ಆದ್ಮೇಲೆ ಪಲಾವ್ ತಿಂತೀನಿ. ಅದು ಚಂದು ಮಾಡಿರೋ ಪಲಾವು. ಏನೋ ಆಗಲ್ಲ ತಾನೆ? ನಿಜ ಹೇಳು. ಏನೂ ಆಗಲ್ಲ, ತಿನ್ನಿ. ನನಗೆ ಮೊಸರು ಅಂದರೆ ಇಷ್ಟ ಗೈಸ್. ನಾನು ಎಲ್ಲದಕ್ಕೂ ಮೊಸರು ಹಾಕೋತೀನಿ. ನಿಮ್ಗೆ ವಿಯರ್ಡ್ ಕಾಂಬಿನೇಷನ್ ಗೊತ್ತಾ? ಇವರು ಸಾಂಬಾರ್ ಒಳಗೆ ಮೊಸರು ಹಾಕೊಂಡು ತಿಂತಾರೆ. ಮೊಸರು ತಿಂತೀನಿ, ದೋಸೆಗೆ ಮೊಸರು ಹಾಕೋತೀನಿ, ಎಲ್ಲದಕ್ಕೂ ಮೊಸರು ಬೇಕು. ಸೀರಿಯಸ್ ಆಗಿ ಹೇಳಿ, ಹಂಗೆಲ್ಲ ವಿಡಿಯೋದವ್ರು ಇವ್ರು ಯಾಕೋ ತುಂಬಾ ಡ್ರಾಮಾ ಮಾಡ್ತವ್ರೆ ಅನ್ಕೋತಾರೆ. ಫೈನಲಿ ಆಫ್ಟರ್ ವೇಟಿಂಗ್ 1 day ಶಿ ಇಸ್ ರೆಡಿ. 1 eternity later. ನಾನು ರೆಡಿ ಗೈಸ್, ಇವನೇ ರೆಡಿ ಇಲ್ಲ. ನಾನು ನನ್ನ ಫ್ರೆಂಡ್ಸ್ ಜೊತೆ ವಿಡಿಯೋ ಕಾಲ್ ಅಲ್ಲಿ ಮಾತಾಡ್ತಾ ಕೂತಿದ್ದ. ನಮ್ಮ ಬಾಯ್ಸ್ ಎಲ್ಲ ವಿಡಿಯೋ ಕಾಲ್ ಮಾಡ್ಬಿಟ್ಟಿದ್ರು ಅಪರೂಪಕ್ಕೆ. ಸೊ ನಿಜ ಡೌ ಮಾಡ್ತೀಯ. ಇಯರಿಂಗ್ ತೋರಿಸು. ಯಾವ್ದು ನಾನೇ ನೋಡಿಲ್ಲ ಇಷ್ಟು ದಿನ. ಹೊಸದು. ಆ್ಯಂಡ್ ಇವತ್ತು ಹೇರ್ ಸ್ಟೈಲ್ ಚಂದನೆ ಮಾಡಿಕೊಟ್ಟಿರೋದು. ಚಂದು ಇಲ್ಲ ಅಂದರೆ ಅವಳು ಮಾಮೂಲಿ ಹೇರ್ ಸ್ಟೈಲ್ ಮಾಡ್ಕೊತಾಳೆ. ನಂಗೆ ಇಷ್ಟ ಗೈಸ್. ಇದ್ರಲ್ಲಿ ಚೆನ್ನಾಗಿ ಕಾಣ್ತಿಲ್ವ ಅವಳು? ಏನೋ ಚೆನ್ನಾಗಿದೆ, ನಂಗೆ ಇಷ್ಟ. ಹಬೀಬ್ಸಲ್ಲಿ ತೊಗೊಂಡಿರೋದು. ಲಾಸ್ಟ್ ಟೈಮೇ ಹೇಳಿದ್ವಿ. ಹಬೀಬ್ಸಲ್ಲಿ ಆಫ್ಲೈನ್ ಪರ್ಚೇಸ್ ಮಾಡಿರೋದು. ಯುಗಾದಿ ಹಬ್ಬಕ್ಕೆ ಹಾಕಿದ್ದೆ ಈ ಡ್ರೆಸ್. ನಾನು ಇವಳು ಅಕ್ಕನ ಥರ ಎಲ್ಲ ಕಾಣ್ತೀನಿ. ಸಣ್ಣ ಆಗ್ತಿಲ್ಲ. ಈ ಫ್ರಾಕ್ ನಂದಲ್ಲ, ಚೆಂದಿದೆ. ನಂದು ಡ್ರೆಸ್. ಹೌದಾ? ಲಾಸ್ಟ್ ಟೈಮು ಹಬೀಬ್ ಶಾಪಿಂಗ್ ಹೋಗಿದ್ವಲ್ಲ, ಆ ಬ್ಲಾಗಲ್ಲಿ ಗಗನ ಹಾಕೊಂಡಿದ್ಲಿ ಈ ಟಾಪ್ನ. ಕತ್ಕೊ ಹಾಕೊಂಡು ಹೋಗಿದ್ದು ಅದಕ್ಕೆ. ಈಗ ಚೆಂದು ಹಾಕಿದೆ. ಎಷ್ಟೊಂದು ಜನ ಕೇಳಿದ್ರು ಇದು ಟಾಪ್ ಲಿಂಕ್ ಕೊಡಿ ಅಂತ. ಈ ಬ್ಲಾಗಲ್ಲೂ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ ಮಾಡಿ. ಬೇಕಿದ್ರೆ ನಿಮಗೆ ಚೆಕ್ ಮಾಡಿ ಇಷ್ಟ ಆದರೆ ಬೈ ಮಾಡಿ. ಚೆನ್ನಾಗಿದೆ ಕ್ವಾಲಿಟಿ, ಏನು ಗಲೀಜಾಗಿಲ್ಲ, ಚೆನ್ನಾಗಿದೆ. ಸೊ ಹೊರಡೋಣ ಇವಾಗ ಇವೆಂಟ್ಗೆ. ಲೇಟ್ ಆಯಿತು. ಓಕೆ ಗೈಸ್,
ಬನ್ನಿ, ಲೆಟ್ಸ್ ಗೋ. ನಮ್ಮ ಇವೆಂಟ್ಗೆ ಇವತ್ತು ಸ್ಪೆಷಲ್ ಗೆಸ್ಟ್ ಮಿಲನ ನಾಗರಾಜ್ ಅವರು ಬರ್ತಿದ್ದಾರೆ. ಸೊ ನಾವು ಹೋಗ್ತಾ ಇದ್ದೀವಿ. ಆ್ಯಂಡ್ ಅಫಿಷಿಯಲಿ ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್. ಅಲ್ಲಿ ಹೋದ್ಮೇಲೆ ಹೇಳ್ತೀವಿ ಹೇಗಿರುತ್ತೆ ಏನು ಅಂತ. ಬನ್ನಿ ಹೋಗೋಣ. ಸೊ ಇದೇ ಲಾಂಚ್ ಇವೆಂಟ್ ಸುಮಂಗಲಿ. ನೋಡಿರ್ತೀರಾ, ಇದು ಇನಿಷಿಯಲಿ ಇತ್ತು, ಇವಾಗ ಮೇಲೆಲ್ಲ ಎಕ್ಸ್ಟೆಂಡ್ ಮಾಡಿದ್ದಾರೆ ಅನ್ಸುತ್ತೆ. ಅದಕ್ಕೆ ಮುಂಚೆನೆ ಇತ್ತು ಗೈಸ್, ಈಗ ಏನೋ ದೊಡ್ಡದಾಗಿ ಗ್ರ್ಯಾಂಡ್ ಲಾಂಚ್ ಮಾಡ್ತಿದ್ದಾರೆ. ಅದಕ್ಕೆ ಗೊತ್ತಿರೋ ಬಿಲ್ಡಿಂಗ್ ಕರ್ಟನ್ ಹಾಕ್ಬಿಟ್ಟಿದ್ದಾರೆ. ಮದ್ವೆ ಶಾಪಿಂಗ್ ಅಲ್ಲ, ಮದ್ವೆ ಶಾಪಿಂಗ್ ಆಗ್ಲೇ ನಾವು ಮಾಡಿ ಮುಗ್ದೋಗಿದೆ ಬ್ರೋ. ಏನಿದೆ ಇವಾಗ ಅಂದ್ರೆ ಮ್ಯಾಕ್ಸಿಮಮ್ ಒಂದು ಸೀರೆ ತಗೋಬಹುದು ಅಷ್ಟೇ. ಗೈಸ್ 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 ಏನ್ ಜನ ಗೈಸ್, ಆಲ್ ಫೀಮೇಲ್ಸ್ ಆರ್ ಹಿಯರ್. ನಿಮಗೆ ಹೇಳಿದ ಇವಾಗ ಕರ್ಟನ್ ರಿವೀಲಿಂಗ್ ಗೆ ಮಿಲನ ನಾಗರಾಜ್ ಅವರು ಬರ್ತಾರೆ. ಸೊ ಮಿಲನ ನಾಗರಾಜ್ ಶೂಟ್ ಇಲ್ಲ ನಮಗೆ. ಸ್ಟೋರ್ ಒಳಗಡೆ ಎಲ್ಲ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಅಂಡ್ ಹಿಯರ್ ವಿ ಮೀಟ್ ಒನ್ಸ್ ಅಗೈನ್ ಹರಿಣಿ ಅವರೇ, ವೆಲ್ಕಮ್ ಬ್ಯಾಕ್. ಶೂಟ್ ಇದೆಯಂತಮ್ಮ ಅವರಿಗೆ. ಹೌದಾ, ಇದೆಯಾ? ಓ, ಅದಕ್ಕೆ ಫುಲ್ಲು ಮಿಂಚ್ಕೊಂಡ್ ಬಂದ್ಬಿಟ್ಟಿದ್ದೀರಾ. ನೈಸ್ ನೈಸ್. ಈ ಸ್ಟೋರ್ ನೋಡಿರ್ತೀರ ಎಷ್ಟೋ ಜನ, ಸುಮಂಗಲಿ ಸಿಲ್ಕ್ ಉತ್ಸವ್. ಅಂಡ್ ಇದು ಇವತ್ತು ದೊಡ್ಡದಾಗಿ ಲಾಂಚ್ ಆಗ್ತಿದೆ. ಗ್ರ್ಯಾಂಡ್ ಲಾಂಚ್ ಆಗ್ತಿದೆ. ಮಿಲನ ನಾಗರಾಜ್ ಇವಾಗ ಬಂದಿದ್ದಾರೆ. ಹೋಗೋಣ. ಮೇಡಮ್ ಅನ್ವಿಲ್ ಅಂತ ಹೇಳ್ತಾರೆ. ರೆಡಿ ನೋ? ಶಾಲ್ ವಿ ಗೋ ಎವ್ರಿಬಡಿ? ಲೆಟ್ಸ್ ಗೋ. ಕಮ್ ಆನ್, 10 9 ಅನ್ವಿಲ್ ಒಳ್ಳೇದಾಗ್ಲಿ. ಅನ್ವಿಲ್ ಮಾಡ್ರಪ್ಪ. ಮಾಡೋರು ಹೇಳಿ ಅಣ್ಣ. ಸುಮಂಗಲಿ ಸಿಲ್ಕ್. ಸುಮಂಗಲಿ ಸಿಲ್ಕ್ ಫ್ಯಾಮಿಲಿ ಸ್ಟೋರ್ ಇದೀಗ ಅನ್ವಿಲ್ ಆಗಿದೆ. ಕಂಗ್ರಾಚುಲೇಷನ್ಸ್. ಮಿಲನ ನಾಗರಾಜ್ ಮೇಡಮ್ ನಮ್ಮ ಜೊತೆಗೆ ಬನ್ನಿ. ಅದು ಜೋರದ ಸಭಾಯ ಆಡಿಯನ್ಸ್. ಎಲ್ಲ ಮಿಲನ ನಾಗರಾಜ್ ಹತ್ರ ಫೋಟೋ ತೆಗೆಸ್ಕೊಳಕ್ಕೆ ಈಸಿ ಬೀಳ್ತವ್ರೆ. ನಾವು ಒಂದು ಫೋಟೋ ತೆಗೆಸ್ಕೊಂಡಿದೀವಿ, ತಮ್ಮನೇಲಿ ಹಾಕಿರ್ತೀವಿ, ಗೊತ್ತಾಗುತ್ತೆ. ರಶ್ಮಾ, ಬಹಳಷ್ಟು ಜನ ಸುಮಂಗಲಿ ಸಿಲ್ಕ್ಸ್ ನ ಕಸ್ಟಮರ್ಸ್ ಇದ್ದೀರಾ. ಸೊ ಎಲ್ಲರೂ ಇಲ್ಲಿ ಶಾಪ್ ಮಾಡಿ. ಇನ್ಫ್ಯಾಕ್ಟ್ ಇದು ಫ್ಯಾಮಿಲಿ ಸ್ಟೋರ್ ಕೂಡ. ಸೊ ಐ ಥಿಂಕ್ ನೀವು ಫ್ಯಾಮಿಲಿ ಒಟ್ಟಿಗೆ ಬಂದು ಶಾಪ್ ಮಾಡ್ಬೋದು. ಬಹಳ ಖುಷಿ ಆಯ್ತು ಇಲ್ಲಿ ಬಂದು. ಆಲ್ ದಿ ವೆರಿ ಬೆಸ್ಟ್ ಸುಮಂಗಲಿ ಸಿಲ್ಕ್ಸ್. ಥ್ಯಾಂಕ್ ಯು ಸೊ ಮಚ್. ಮೇಡಮ್, ಬಟ್ ಒಂದು ಹೇಗಿದ್ರು ನಿಮ್ಮನ್ನ ನಾವೆಲ್ಲರೂ ಸಹ ಮುಂಚೆಯಿಂದಲೂ ಸಿಗಾಗಿದ್ದೀವಿ. ಅಂಡ್ ವಿತ್ ದ ಸೇಮ್ ನೋಟ್, ಮೈಸೂರು ನಮ್ಮೂರು ಅಂದಲ್ಲ, ಅದರಲ್ಲಂತೂ ಡಬಲ್ ಧಮಾಕ. ಕರೆಕ್ಟಾ? ಒಂದು ಜೋರದ ಚಪ್ಪಾಳೆ ಬರಲಿ ಮತ್ತೊಮ್ಮೆ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಸೊ ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ನಾನು ಕೇಳಿದ್ದೀನಿ ಬ್ಲಾಗ್ಸ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. Ankita Suraj, congratulations. Let's welcome the audience. Thank you so much. And on stage, let me welcome Harini. ಗ್ರ್ಯಾಂಡ್ ಲಾಂಚ್ ಎಲ್ಲ ಆಯ್ತು ಗೈಸ್. ಸೊ ಇವಾಗ ಸುಮಂಗಲಿ ಇಸ್ ನಾಟ್ ಜಸ್ಟ್ ಅಬೌಟ್ ಸ್ಯಾರೀಸ್, ಇಟ್ಸ್ ಅ ಫ್ಯಾಮಿಲಿ ಸ್ಟೋರ್. ಫ್ಯಾಮಿಲಿ ಸ್ಟೋರ್ ಅಂತ ಅವ್ರು ಲಾಂಚ್ ಮಾಡಿರೋದು. ಇಲ್ಲಿ ಇನ್ಮೇಲೆ ಡ್ರೆಸ್ಗಳು, ಲೆಹೆಂಗಾ, ಮೆನ್ ಕಲೆಕ್ಷನ್ಸ್, ವಿಮೆನ್ ಕಲೆಕ್ಷನ್ಸ್, ಕುರ್ತಿ ಎಲ್ಲ ಸಿಗುತ್ತೆ. ಸಚಿನ ಕರ್ಕೊಂಬಂದ್ ಇಲ್ಲಿ ತಲೆ ತಿಂತಾ ಇದ್ದೆ. ಈಗ ಡ್ರೆಸ್, ಲೆಹೆಂಗಾ ಎಲ್ಲ ಇದೆ. ನಾನ್ ಬರಲ್ಲ ಗೈಸ್. ನಿಮ್ಗೂ ಇದೆಲ್ಲ ಆಮೇಲೆ ಬಾಯ್ಸ್ಗೂ ಇದೆ ಗೈಸ್. ಸೊ ನಾವು ಆಗಾಗ ಬರ್ತಾ ಇರ್ತೀವಿ ಅಲ್ವಮ್ಮ? ಆಗಾಗ ಬರ್ತಾ ಇರ್ತೀವಿ ಗೈಸ್. ಇವತ್ತೇನ್ ಕೊಡ್ತೀಯಾ? ಇವತ್ತೇನು ಕೊಡ್ಸಲ್ಲ, ಅವರೇ ಕೊಟ್ಟಿದ್ರಲ್ಲ, ತಿನ್ಕೊಂಡು ಮನೆಗೆ ಹೋಗಿ. ತಿನ್ನಲ್ಲ ಸ್ವೀಟು. ಬಂದಿರೋದಕ್ಕೆ ನಾನು ಕೊಡ್ಸು.
ಏನು ಕೊಡ್ಸ್ಲಮ್ಮ, ಏನು ತಗೋಮ್ಮ? ಏನಾದ್ರು ಟಾಪ್ ಕುರ್ತಿ ಟಾಪ್ 1000 ರೂಪೀಸ್ ಬಡ್ಜೆಟ್. ಗೈಸ್ ಎಷ್ಟು ಬಟ್ಟೆ ತಗೊಂಡ್ರೆ ಬಟ್ಟೆ ಬೇಕು ಗೈಸ್ ಅವ್ರಿಗೆ. ಬೇಕು ಹುಡುಗಿರಿಗೆ ಎಷ್ಟು ಬಟ್ಟೆ ಬೇಕು ಗೊತ್ತಾ? ನೀನ್ ತಗೋತಾ ಇರ್ತೀಯಾ? ಎಷ್ಟು ಬಟ್ಟೆ ಬೇಕು? 1,00,000 ಬಟ್ಟೆ. ಎಸ್, ಯಾವ್ದೋ ಕಾಲ್ ಬರ್ತೈತೆ ನನಗೆ. ಹಲೋ, ಯಾರಮ್ಮ? ಪ್ರೈಮ್ ಮಿನಿಸ್ಟ್ರಾ? ಥರ್ಡ್ ಫ್ಲೋರ್ ಅಲ್ಲಿ ಇದೀವಿ. ಪ್ರೈಮ್ ಮಿನಿಸ್ಟರ್ ಕಾಲ್ ಮಾಡೋರು ಗೈಸ್ ಇವಳಿಗೆ? ಇಲ್ಲ, ನಾವೇ ಶೂಟಿಗೆ ಬಂದಿದೀವಿ. ನಾನು ಹೇಳಿಲ್ವಾ ಇವ್ರು ಬ್ಯಾಗಲ್ಲಿ 1 BHK ಎತ್ಕೊಂಡು ಓಡಾಡ್ತಾಳೆ ಅಂತ ನಿನ್ನೆ? ನನ್ಗೆ ಗೊತ್ತಿಲ್ಲ. ಮತ್ತೆ ಓಕೆ, ನೀವೆಲ್ಲಿದ್ದೀರಾ? ಗೈಸ್ ಎಷ್ಟು ಮೆನ್ ಒಳ್ಳೊಳ್ಳೆ ವಿಮೆನ್ ಗೌನ್ಸ್ ಇಟ್ಟಿದ್ದಾರೆ ನೋಡು. ಅಷ್ಟೇ ಅಲ್ಲ, ಕಿಡ್ಸ್ ವೇರ್ ಅದಕ್ಕೆ ಒಂದು ಫ್ಲೋರ್ ಸಪರೇಟ್, ಕಿಡ್ಸ್ ವೇರ್ಗೆ ಒಂದು ಫ್ಲೋರ್ ಮಾಡಿದ್ದಾರೆ. ಅಲ್ಲ, ಎಷ್ಟು ಸಖತ್ತಾಗಿ ಅರೇಂಜ್ ಮಾಡಿದಾರೆ ನೋಡು. ಇನ್ಮೇಲೆ ಬಂದ್ಬಿಟ್ರೆ ಗೈಸ್ ನೀವೆಲ್ಲ ಎಲ್ಲಿ ಏನ್ ಬೇಕೆಲ್ಲ ಇಲ್ಲೇ ತಗೊಂಡು ಹೋಗೋದು. ಯಾವ ತರ ಬಟ್ಟೆ ಬೇಕು, ವೆಡ್ಡಿಂಗು ಬ್ರೈಡ್ಗೂ ಬೇಡ, ಅಷ್ಟು ಚೆನ್ನಾಗಿರೋ ಬಟ್ಟೆ ಎಲ್ಲ ಕಿಡ್ಸ್ ಬಿಟ್ಟು ಬ್ರೈಡಲ್ಲೂ ಸಖತ್ತಾಗಿದೆ. ಕೆಳಗಡೆ ಮೆನ್ಗೂ ವೆಡ್ಡಿಂಗ್ ವೇರ್ ಎಲ್ಲ ಇದೆ, ಬ್ಲೇಸರ್ಸು, ಸೂಟ್ಸ್ ಎಲ್ಲ ಫುಲ್ಲು ನೆಕ್ಸ್ಟ್ ಲೆವೆಲ್ ಸೆಟಪ್ ಮಾಡೋರೆ. ಚೆನ್ನಾಗೈತೆ ಅಲ್ಲ ಇದು. ಗೈಸ್ ಇವ್ರು ನಮ್ಮ ಮೈಕ್ ಇಸ್ಕೊಂಡೋಗಿ ಅರ್ಧ ಗಂಟೆ ಆದರೂ ಕೊಟ್ಟಿಲ್ಲ, ವೆಯ್ಟ್ ಮಾಡಿಸ್ತಾ ಇದ್ದಾರೆ. ಇವ್ರ ಹತ್ರನೂ ಮೈಕ್ ಇದೆ, ತಗೊಬಂದಿಲ್ಲ ನೋಡಿ. ರಿಸೀವರ್ ಇಲ್ವಾ? ವೆರಿ ಸ್ಯಾಡ್. ಇವಾಗ ಇವೆಂಟ್ ಎಲ್ಲ ಮುಗ್ದಿದೆ, ನಾವು ಹೊರಡೋ ಸಮಯ ಮನೆಗೆ. ಗೈಸ್ ನೋಡಿ, ಆವಾಗಲೇ ಇಲ್ಲಿ ರೆಡ್ ಕ್ಲಾತ್ ಮುಚ್ಚಿದ್ರು, ಇವಾಗಿಲ್ಲ, ಓಪನ್ ಆಗಿದೆ, ಎಲ್ಲರಿಗೂ ಅರ್ಪಣೆ ಆಗಿದೆ. ಆ್ಯಂಡ್ ನೋಡಿ, ಲಾಂಚ್ಗೋಸ್ಕರ ಇಷ್ಟು ಪೇಪರ್ ಆಯ್ತು, ಇವಾಗ ಕ್ಲೀನ್ ಮಾಡೋದೇ ಇರೋದಮ್ಮ. ಕ್ಲೀನ್ ಮಾಡ್ಬಿಡುಮ್ಮ ನೀನು ಸ್ವಲ್ಪ ಇಲ್ಲಿದ್ದು. ಹೋಗೋಣ ಮನೆಗೆ, ಹೋಗ್ತೀವಿ ಗೈಸ್. ಇಲ್ಲಿಗೆ ಬಂದಿದ್ದ ಕೆಲಸ ಮುಗ್ದಿದೆ. ಇದಾಗಿತ್ತು ನಮ್ಮ ಚಿಕ್ಕ ವ್ಲಾಗ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀವಿ. See you guys.